ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶದ ಇನ್ನೊಂದು ಹೊಸ ಟ್ಯುಟೋರಿಯಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಜಿಯೋ ಟಿ ವಿಯಲ್ಲಿ ನಮ್ಮ ಕನ್ನಡ ಚಾನಲ್ಸ್ನ ಹೇಗೆ ವಾಚ್ ಮಾಡ್ಬೋದು, ಕನ್ನಡ ಚಾನಲ್ಸ್ ಅಷ್ಟೇ ಅಲ್ಲ ಯಾವುದೇ ಭಾಷೆಯ ಚಾನಲ್ಸ್ನ ನಾವು ಹೇಗೆ ಸೆಲೆಕ್ಟ್ ಮಾಡೋದು ಮತ್ತು ಅವನ್ನು ಹೇಗೆ ವಾಚ್ ಮಾಡೋದು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಬನ್ನಿ ಟ್ಯುಟೋರಿಯಲ್ನ ಶುರು ಮಾಡೋಣ. ಗಮ್ಯವೇ ಅದೆಲ್ಲಿ ಅಲ್ಲಿ ನೀನು ಸಾಗುವೆ, ಇದೆಲ್ಲಿ ಎಲ್ಲಿ ನಾನು ಈ ಚೇತನ ನಿಕೇತನ ಆಗಬೇಕು ಎಂದು ಅಲೆ ಅಲೆಯುತ್ತ ಜಗ ಮರೆಯುತ್ತ ಕಳೆದು ಹೋಗುತ್ತಾ ಗಮ್ಯವೇ ಅದೆಲ್ಲಿ ಎಲ್ಲಿ ನೀನು ಸಾಗುವೆ, ಇದೆಲ್ಲಿ ಎಲ್ಲಿ ನಾನು. Geo TV. Open navigation drawer. ಓಕೆ, ನಾನೀಗ ಜಿಯೋ ಟಿ ವಿಯ ಹೋಮ್ ಪೇಜಲ್ಲಿದ್ದೀನಿ. ನಾನು ಫೋಕಸ್ ಓಪನ್ ನ್ಯಾವಿಗೇಷನ್ ಡೋರ್ ಬಟನ್ ಮೇಲಿದೆ. ನಾನೀಗ ರೈಟಿಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Geo TV. ಜಿಯೋ ಟಿ ವಿ ಅಂತ Page 8 of 400. ಜಿಯೋ ಟಿ ವಿ ಅಂತ ಟಾಕ್ ಬ್ಯಾಕ್ ಹೇಳಿದೆ. ಮತ್ತೆ ರೈಟಿಗೆ ಸ್ವೈಪ್ ಮಾಡ್ತೀನಿ. ಟಾಕ್ ಬ್ಯಾಕ್ ಏನು ಹೇಳ್ತಾ ಇಲ್ಲ. ಇಲ್ಲಿ ಡಬಲ್ ಟ್ಯಾಪ್ ಮಾಡಬೇಕಾಗತ್ತೆ ನಾವು. 1 to 9 of 651. 1 to 9 of 651 ಅಂತ ಹೇಳಿದೆ. ನಾನು ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡ್ತೀನಿ. ನೀವು ಜಿಯೋ ಟಿ ವಿ ಓಪನ್ ಮಾಡಿದ ತಕ್ಷಣ ನಿಮ್ಮ ಫೋಕಸ್ ಏನಿರುತ್ತೆ ಅದು ಓಪನ್ ನ್ಯಾವಿಗೇಷನ್ ಡೋರ್ ಬಟನ್ ಮೇಲೆ ಇರುತ್ತೆ. ನೀವು ಅಲ್ಲಿಂದ 2 ಸರಿ ರೈಟಿಗೆ ಸ್ವೈಪ್ ಮಾಡಬೇಕಾಗತ್ತೆ. ಒಂದು ಸರಿ ಸ್ವೈಪ್ ಮಾಡಿದಾಗ ನಿಮಗೆ ಜಿಯೋ ಟಿ ವಿ ಅಂತ ಮಾತ್ರ ಟಾಕ್ ಬ್ಯಾಕ್ ಹೇಳುತ್ತೆ. ಮತ್ತೆ ಸ್ವೈಪ್ ಮಾಡಿದಾಗ ನಿಮಗೆ ಟಾಕ್ ಬ್ಯಾಕ್ ಏನೂ ಹೇಳೋದಿಲ್ಲ. ಅಲ್ಲಿ ನೀವು ಡಬಲ್ ಟ್ಯಾಪ್ ಮಾಡಬೇಕಾಗುತ್ತೆ. ಈಗ ನಮಗೆ ಜಿಯೋ ಟಿ ವಿಲಿ ಅವೈಲೇಬಲ್ ಇರುವಂಥ 651 ಚಾನಲ್ಸು ಸೆಲೆಕ್ಟ್ ಆಗಿದೆ. ಈಗ ನಾನು ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತಿದ್ದ ಹಾಗೆ ಚಾನಲ್ನ ನೇಮ್ಸನ್ನು ಟಾಕ್ ಬ್ಯಾಕ್ ನಮಗೆ ಹೇಳ್ತಾ ಹೋಗುತ್ತೆ. ನಾನೀಗ ರೈಟಿಗೆ ಸ್ವೈಪ್ ಮಾಡಿ ತೋರಿಸ್ತೀನಿ ನಿಮಗೆ. Geo Cricket English HD 430 in grid. ಜಿಯೋ ಕ್ರಿಕೆಟ್ ಇಂಗ್ಲೀಷ್, Geo Cricket Hindi HD 438. ಜಿಯೋ ಕ್ರಿಕೆಟ್ ಹಿಂದಿ, Colors Kannada HD. Udaya TV 6. News 18 Kannada News 653. ನೋಡಿ ಹೀಗೆ ಯಾವುದೇ ಒಂದೇ ಭಾಷೆಯ ಪರ್ಟಿಕ್ಯುಲರ್ ಚಾನಲ್ಸು ಇಲ್ಲಿ ಸೆಲೆಕ್ಟ್ ಆಗಿರೋದಿಲ್ಲ. ಎಲ್ಲ ಭಾಷೆಯ ಚಾನಲ್ಸು ಒಟ್ಟಿಗೆ ನಿಮಗೆ ಸೆಲೆಕ್ಟ್ ಆಗಿರುತ್ತೆ. ನೀವು ಎಲ್ಲಿವರೆಗೂ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತಾ ಇರ್ತೀರೋ ಅಲ್ಲಿವರೆಗೆ ನಿಮಗೆ ಚಾನಲ್ನ ನೇಮ್ಸು ಸಿಗ್ತಾ ಹೋಗುತ್ತೆ. ನಿಮಗೆ ಯಾವ ಚಾನಲ್ ಬೇಕೋ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಇಲ್ಲೇ ನೀವು ಪ್ಲೇ ಮಾಡಿ ನೋಡ್ಬೋದು. ಆದರೆ ನಿಮಗೆ ಒಂದೇ ಭಾಷೆಯ ಚಾನಲ್ಸು ಸಿಗೋದಿಲ್ಲ. ಈಗ ನಮಗೆ ಕನ್ನಡ ಬೇಕು, ಕನ್ನಡ ಒಂದೇ ಭಾಷೆಯ ಚಾನಲ್ಸು ಇಲ್ಲಿ ಸಿಗೋದಿಲ್ಲ. ನಾನೀಗ ಉದಾಹರಣೆಗೆ ಯಾವುದಾದ್ರೂ ಒಂದು ಚಾನಲ್ನ ನಿಮಗೆ ಇಲ್ಲೇ ಪ್ಲೇ ಮಾಡಿ ತೋರಿಸ್ತೀನಿ. ನಾನು ನಿಮಗೆ ನ್ಯೂಸ್ 18 ಕನ್ನಡದ ಮೇಲೆ ನಾನು ಫೋಕಸ್ ಇರೋದ್ರಿಂದ ಅಲ್ಲಿ ನಾನು ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Geo TV on top, Geo TV on bottom. Alert loading. Geo TV. Showing items 1 to 3 of 3. ದೃಷ್ಟಿ ಆಗೋ ಕಣ್ಣಲ್ಲ ನಂದು. ಸೊ ಹಾಗಾಗಿ ನಿಮ್ಮ ಟಿಪ್ಸ್ ಹೇಳಿದ್ರೆ ಬೇರೆ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ ಅಂತ. ನಾರ್ಮಲ್ ಟಿಪ್ಸ್ ಎಲ್ಲರೂ ಎಲ್ಲ ಚಾನಲ್ ಆನ್ಲೈನ್ ಆಗಿ Selected all. ಕೇಳಿಸ್ಕೊಂಡ್ರಲ್ಲ, ಹೀಗೆ ನೀವು ಇಲ್ಲಿ ಕೂಡ ಪ್ಲೇ ಮಾಡಿ ನೋಡ್ಬೋದು. ಆದರೆ ಒಂದೇ ಲ್ಯಾಂಗ್ವೇಜ್ನ ಚಾನಲ್ಸು ನಿಮಗೆ ಸೆಲೆಕ್ಟ್ ಆಗಿರೋದಿಲ್ಲ ಇಲ್ಲಿ. ಈಗ ನಮ್ಮ ಕನ್ನಡ ಚಾನಲ್ಸ್ನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ನಾನೀಗ ಸುಮ್ಮನೆ ಸ್ಕ್ರೀನ್ ಮಧ್ಯೆ ಟಚ್ ಮಾಡ್ತಾ ಇದ್ದೀನಿ. ನನ್ನ ಫೋಕಸ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲದಿರೋ ಕಾರಣದಿಂದ. Udaya Movies 678 in grid. ಓಕೆ, ಉದಯ ಮೂವೀಸ್ ಅಂತ ಹೇಳಿದೆ. ನಾನೀಗ ಲ್ಯಾಂಗ್ವೇಜಸ್ ಅಂತ ಸಿಗೋವರೆಗೂ ಲೆಫ್ಟ್ಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. Colors. Sing. News 8. Udaya. Colors. Geo 1. Languages. ಲ್ಯಾಂಗ್ವೇಜಸ್ ಅಂತ ನಮಗೆ ಸಿಕ್ಕಿದೆ. ನಾನಿಲ್ಲಿ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Geo TV on top, languages on bottom. Languages. Showing items 1 to 9 of 17. All 651 in list. ನಮಗೆ 17 ಲ್ಯಾಂಗ್ವೇಜಸ್ಸು ಜಿಯೋ ಟಿ ವಿಲಿ ಲಭ್ಯ ಇರೋವಂಥದ್ದು. ಅದನ್ನ ಇಲ್ಲಿ ಟಾಕ್ ಬ್ಯಾಕ್ ಹೇಳಿದೆ. ನಾನೀಗ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಎಷ್ಟೆಷ್ಟು ಚಾನಲ್ ನಮಗೆ ಅವೈಲೇಬಲ್ ಇದೆ ಅಂತ ಟಾಕ್ ಬ್ಯಾಕ್ ಹೇಳುತ್ತೆ. ನಾನೀಗ ರೈಟಿಗೆ ಸ್ವೈಪ್ ಮಾಡ್ತೀನಿ. Assamese 13. Assamese 13, Bengali 22. ಬೆಂಗಾಲಿ 22, Bhojpuri 9. ಭೋಜ್ಪುರಿ 9 ಹೀಗೆ ಹೇಳ್ತಾ ಹೋಗುತ್ತೆ. ಈಗ ನಾನು ಕನ್ನಡ ಅಂತ ಸಿಗೋವರೆಗೂ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. English, French, Gujarat, Hindi 100, Kannada 32. ಕನ್ನಡ 32 ನನಗೆ ಇಲ್ಲಿ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ನೋಡಿ, ಕನ್ನಡದ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೂ ಟಾಕ್ ಬ್ಯಾಕ್ ನಮಗೆ ಏನೂ ಹೇಳಿಲ್ಲ. ಈಗ ನಾನು ರೈಟಿಗೆ ಸ್ವೈಪ್ ಮಾಡಿದ್ರೆ ನನ್ನ ಫೋಕಸ್ ಲ್ಯಾಂಗ್ವೇಜಸ್ ಮೇಲೆ ಇರುತ್ತೆ. ನಾನೀಗ ರೈಟಿಗೆ ಸ್ವೈಪ್ ಮಾಡಿ ನಿಮಗೆ ತೋರಿಸ್ತೀನಿ. Languages out of list. ನೋಡಿ, ಲ್ಯಾಂಗ್ವೇಜಸ್ ಮೇಲೆ ಇದೆ. ನಾನೀಗ ಓಕೆ ಬಟನ್ ಸಿಗೋವರೆಗೂ ರೈಟಿಗೆ ಸ್ವೈಪ್ ಮಾಡಿ ಓಕೆ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. All 6. Assamese, Bengali, Bhojpuri, English, French 1, Gujarat, Hindi, Kannada, Malayalam, Marathi, Odia, Punjab, Tamil, Telugu,
Urdu. Cancel. Okay. ನಮಗೆ ಓಕೆ ಬಟನ್ ಸಿಕ್ಕಿದೆ. ನಾನೀಗ ಇಲ್ಲಿ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. GeoTV. Languages. ಈಗ ನಮಗೆ ಕನ್ನಡ ಚಾನಲ್ ಸೆಲೆಕ್ಟ್ ಆಗಿದೆ. ನಾನೀಗ ರೈಟಿಗೆ ಸ್ವೈಪ್ ಮಾಡಿದ್ರೆ ನಮಗೆ ಟಾಕ್ ಬ್ಯಾಕ್ ಏನು ಹೇಳುತ್ತೆ ಅಂತ ಕೇಳಿಸ್ಕೊಳ್ಳಿ. 1 to 9 of 32. 1 to 9 of 32 ಅಂದರೆ ಕನ್ನಡದಲ್ಲಿ ಇರುವಂಥ ಎಲ್ಲ ಚಾನಲ್ಸ್ ಈಗ ನಮಗೆ ಸೆಲೆಕ್ಟ್ ಆಗಿದೆ. ನಾನೀಗ ಯಾವುದಾದ್ರೂ ಒಂದು ಚಾನಲ್ನ ನಿಮಗೆ ಇಲ್ಲೂ ಸಹ ಪ್ಲೇ ಮಾಡಿ ತೋರಿಸ್ತೀನಿ. ನನಗೆ ಮೊದಲಿಗೆ ಸಿಗ್ತಾ ಇರುವಂಥದ್ದು ಇಲ್ಲಿ Colors Kannada HD 757 in grid. ಕಲರ್ಸ್ ಕನ್ನಡ HD. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. GeoTV on top. Alert loading on bottom. Alert loading. GeoTV. Back out. All. ಹೀಗೆ ನೀವು ಯಾವುದೇ ಭಾಷೆ, ಕನ್ನಡ ಅಂತಲ್ಲ ಯಾವುದೇ ಭಾಷೆಯ ಚಾನಲ್ನು ಸಹ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲೇ ಮಾಡಿ ವಾಚ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಹೇಳಬೇಕು, ನೀವು ಯಾವುದೇ ಪ್ರೋಗ್ರಾಮ್ ವಾಚ್ ಮಾಡ್ತಿರ್ಬೇಕಾದ್ರೆ ನೀವು ಸ್ಕ್ರೀನ್ ಮಧ್ಯೆ ಬಲಭಾಗದಲ್ಲಿ ಟಚ್ ಮಾಡಿದ್ರೆ ನಿಮಗೆ ಆ ಪ್ರೋಗ್ರಾಮ್ ಯಾವುದು ಮತ್ತು ಎಷ್ಟು ಗಂಟೆಗೆ ಶುರುವಾಗಿದೆ ಮತ್ತು ಎಷ್ಟು ಮಿನಿಟ್ಸ್ವರೆಗೂ ಆ ಪ್ರೋಗ್ರಾಮು ಪ್ಲೇ ಆಗುತ್ತೆ ಅಂತ ನಿಮಗೆ ಡೀಟೇಲ್ ಸಿಗುತ್ತೆ. ಮತ್ತು ಹಾಗೆ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ IMG ಫ್ಯಾಬ್ ಮತ್ತು IMG ರೆಕ್ ಅಂತ 2 ಬಟನ್ ಸಿಗುತ್ತೆ. ಈ IMG ಫ್ಯಾಬ್ ಅಂದರೆ ಆ ಪ್ರೋಗ್ರಾಮ್ನ ನೀವು ನಿಮ್ಮ ಫೇವ್ರೇಟ್ಸ್ ಲಿಸ್ಟ್ಗೆ ಆ್ಯಡ್ ಮಾಡ್ಬೋದು. ಮತ್ತು IMG ರೆಕ್ ಅಂದರೆ ಆ ಪ್ರೋಗ್ರಾಮ್ನ ನೀವು ರೆಕಾರ್ಡ್ ಸಹ ಮಾಡ್ಬೋದು. ಆದರೆ ಇಲ್ಲಿರೋ ಸಮಸ್ಯೆ ಏನಂದರೆ ನೀವು ಯಾವ ಪ್ರೋಗ್ರಾಮ್ ನೋಡ್ತಾ ಇರ್ತೀರೋ ಆ ಚಾನಲ್ ಆ ಬಟನ್ನ ಎನೇಬಲ್ ಮಾಡಿದರೆ ಮಾತ್ರ. ಕೆಲವೊಂದು ಚಾನಲ್ ಏನು ಮಾಡಿರ್ತಾರೆ, ಈಗ ತಮ್ಮ ವ್ಯೂಸ್ ಅಥವಾ TRPಗೋಸ್ಕರ ಆ 2 ಬಟನ್ನ ಡಿಸೇಬಲ್ ಮಾಡಿರ್ತಾರೆ. ಈಗ ಉದಾಹರಣೆಗೆ ಉದಯ ಮೂವೀಸ್ ಅವ್ರು ಯಾವುದೇ ಮೂವಿ ಹಾಕಿದ್ರು ಈ IMG ಫ್ಯಾಬ್ ಮತ್ತು ರೆಕ್ ಬಟನ್ಸ್ ಏನಿದೆ, ನೋಟಿಫಿಕೇಷನ್ ಬಟನ್ನು ಸೇರಿದಾಗೆ ಆ 3 ಡಿಸೇಬಲ್ ಮಾಡಿಬಿಟ್ಟಿರ್ತಾರೆ. ಮತ್ತು ನೀವು ಇನ್ನೊಂದು ಬಟನ್ ಸಿಗುತ್ತೆ ನಿಮಗೆ, ಫೇವ್ರೇಟ್ ಅಂತ ಒಂದು ಬಟನ್ ಸಿಗುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಆ ಚಾನಲ್ನ ಸಹ ನೀವು ನಿಮ್ಮ ಫೇವ್ರೇಟ್ಸ್ ಲಿಸ್ಟ್ಗೆ ಆ್ಯಡ್ ಮಾಡ್ಬೋದು. ನೀವೇನಾದ್ರು ಅರ್ಜೆಂಟಾಗಿ ಯಾವುದಾದ್ರೂ ಪ್ರೋಗ್ರಾಮ್ ನೋಡಬೇಕು ಅಂದರೆ ಇಷ್ಟೆಲ್ಲ ಲ್ಯಾಂಗ್ವೇಜು ಮತ್ತು ಚಾನಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ನೋಡೋ ಬದಲು ನೀವು ಓಪನ್ ನ್ಯಾವಿಗೇಷನ್ ಡೋರ್ಗೆ ಹೋಗಿ ಅಲ್ಲಿಂದ ನೀವು ಮೈ ಫೇವ್ರೇಟ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೀವು ಆ ಚಾನಲ್ನ ಅಥವಾ ಆ ಪ್ರೋಗ್ರಾಮ್ನ ಎಂಜಾಯ್ ಮಾಡ್ಬೋದು. ಇಷ್ಟು ನನಗೆ GeoTV ಹೇಗೆ ನಾವು ಬಳಸ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಿರುವಂಥ ಮಾಹಿತಿ. ಇದರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಈ ಟ್ಯುಟೋರಿಯಲ್ ಬಗ್ಗೆ ನಿಮ್ಮ ಏನೇ ಫೀಡ್ಬ್ಯಾಕ್ ಇದ್ದರೂ ನೀವು ಕನ್ನಡ ತಂತ್ರಾಂಶ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ಕೋಬೋದು. ಇಷ್ಟನ್ನ ಹೇಳ್ತಾ ನನ್ನ ಟ್ಯುಟೋರಿಯಲ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಜೀವನ ಒಂದು ಯಾತ್ರೆಯು, ನೂರಾರು ಎಲ್ಲಿ ಕವಲು ದಾರಿ. ಈ ಜೀವಕ್ಕೆ ಚುಚ್ಚೋದೆ ತಕ್ಕೆ, ಆಗಾಗ ನೆನಪು ಎಂಬ ಚೂರಿ. ಹೊರಟೆನು ಹುಡುಕಲು ಈ ಸಂತೆಯಲ್ಲಿ, ಹೊರಟೆನು ಹುಡುಕಲು ಈ ಸಂತೆಯಲ್ಲಿ. ನನ್ನೆರ ಗಮ್ಯವೇ ಅದೆಲ್ಲ